ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ ಕ್ರೀಮಿ ಸ್ಪಿನಾಚ್ ಕ್ರೀಮಿ ಕಾರ್ನ್ ವಿತ್ ಹರ್ಬ್ ರೈಸ್. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮೈಲ್ಡ್ ಫ್ಲೇವರ್. ಸ್ವಲ್ಪ ಕಾರ್ನ ಬೇಯಕ್ಕೆ ಇಟ್ಕೊಂಡು ಇನ್ನೊಂದು ಪ್ಯಾನಲ್ಲಿ ಬೆಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ, ನಂತರ ಬೆಂದಿರೋವಂಥ ಕಾರ್ನ ಹಾಕ್ಕೊಂಡು ಚೆನ್ನಾಗಿ ಬೆಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಬೆಣ್ಣೆ ಎಲ್ಲ ಕಾರ್ನ್ಗೆ ಅಬ್ಸಾರ್ಬ್ ಹೀರ್ಕೊಳ್ಳಿ. ನಂತರ ಪಾಲಕ್ ಸೊಪ್ಪನ್ನು ಹಸಿ ವಾಸನೆ ಹೋಗೋವರೆಗೂ ಅದೇ ಬೆಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು. ಬೆಣ್ಣೆ ಹಾಕೋದ್ರಿಂದ ಫ್ಲೇವರ್ ಚೇಂಜ್ ಆಗುತ್ತೆ. ನಾನಿಲ್ಲಿ ಓಟ್ಸ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಡಯಟ್ ಕಾನ್ಷಿಯಸ್ಸಿಂದ. ಬೇಕು ಅಂದರೆ ನೀವು ಮೈದಾ ಹಿಟ್ಟು ಹಾಕೋಬೋದು, ಇಲ್ಲ ಗೋಧಿ ಹಿಟ್ಟು ಹಾಕೋಬೋದು. ಇಲ್ಲ ನನ್ನ ಮೈದಾ ಅಂದರೆ ಗೋಧಿ ಹಿಟ್ಟು, ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕಿ ಚೆನ್ನಾಗಿ ಚೀಸ್ ಹಾಕ್ಬಿಟ್ಟು 1 ಲೋಟ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಕ್ರೀಮಿ ಆಗಿರುವಂಥ ಒಂದು ಸಾಸ್ ರೆಡಿ ಆಗುತ್ತೆ. 1-2 ಸ್ಪೂನ್ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಕ್ರೀಮಿ ಟೆಕ್ಸ್ಚರ್ ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಹರ್ಬ್ ರೈಸು ತುಂಬ ಸಿಂಪಲ್. ಅಗೇನ್ ಬೆಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ, ಪನ್ನೀರು, ಕಾರ್ನ್, ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಪೆಪ್ಪರ್ ಪೌಡ್ರು. ಸೇಮ್ ಅದಕ್ಕೇನು ಹಾಕಿದ್ದೀವೋ ಇದಕ್ಕೆ ಸ್ವಲ್ಪ ಮೈಲ್ಡಾಗಿ ಹಾಕ್ಕೊಳ್ಳಿ. ಬೇಯಿಸಿರೋವಂಥ ಅನ್ನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕ್ವಿಕ್ಕಾಗಿರೋವಂಥ ಹರ್ಬ್ ರೈಸ್ ಕೂಡ ರೆಡಿ ಆಗುತ್ತೆ. ಇನ್ ಕೇಸ್ ಅನ್ನ ಮಿಕ್ಕಿದೆ, ಪದೇ ಪದೇ ಚಿತ್ರಾನ್ನ ಅಥವಾ ಏನು ಮಾಡೋದು ಅನ್ನೋದಿದ್ರೆ ಈಸಿ ಆಗಿರುವಂಥದ್ದು ಅಪರೂಪಕ್ಕೆ ಒಂದ್ಸತಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ.